ಇದು ಹಜಾರ ರಾಮಚಂದ್ರ ದೇವಾಲಯ. ಚಿತ್ರಗಳ ಕೆತ್ತನೆ ಇರತಕ್ಕಂಥ ದೇವಾಲಯ ಹಜಾರ ರಾಮಚಂದ್ರ ದೇವಾಲಯ ಅಂತ ಕರೆಯಲ್ಪಡುತ್ತೆ. ಒಂದು ವಿಶೇಷತೆ ಏನಪ್ಪಾ ಅಂತಂದರೆ, ಇದು ವಿಜಯನಗರ ಕಾಲದ ದೊರೆಗಳ ಖಾಸಗಿ ದೇವಾಲಯ ಅಂತಾನೆ ಇತ್ತು. ಆಗಿನ ಕಾಲಕ್ಕೆ, ವಿಜಯನಗರ ಅರಸರ ಕಾಲಕ್ಕೆ ಇದು ಖಾಸಗಿ ದೇವಾಲಯವಾಗಿ ಇತ್ತು. ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಗೌರ್ಮೆಂಟ್ ನಿಮ್ಗೆ ಸಂಬಳ ಕೊಡುತ್ತೆ. ನಿಮ್ಮ ಹೆಸರೇನು? ಶಾಂತಮ್ಮ. ಶಾಂತಮ್ಮರು ಹಜಾರೆ ರಾಮ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಮಾಯಣದ ಎಲ್ಲ ಕೆತ್ತನೆಗಳಿದೆ. ಶಿಲಾಬಾಲಿಕೆಯರ ಕೆತ್ತನೆ, ಕೃಷ್ಣನ ವಿಗ್ರಹಗಳ ಕೆತ್ತನೆಗಳಿದೆ. ರಾಮಾಯಣದಲ್ಲಿ ಬರತಕ್ಕಂಥ ಎಲ್ಲ ಕಥಾ ಹಂದರವನ್ನ ಇಲ್ಲಿ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಆಗಿನ ಕಾಲದ ಜನಗಳ ಕಲಾ ನೈಪುಣ್ಯಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಎಲ್ಲ ಸುಂದರವಾದ ಸ್ತ್ರೀ ಪುರುಷರ ಸುಂದರವಾದ ಕೆತ್ತನೆಗಳು, ಶ್ರೀಕೃಷ್ಣನ ಕೆತ್ತನೆಗಳು. ಮತ್ತೆ ಆಗಿನ ಕಾಲದ ಜನಕ್ಕೆ ಯಾವುದೇ ದೂರವಾಣಿ ಸಂಪರ್ಕ ಇರ್ತಾ ಇರಲಿಲ್ಲ. ಈಗಿನ ಕಾಲದ ಥರ ಮೊಬೈಲ್ ಇರಲಿಲ್ಲ. ಹಾಗಾಗಿ ತಾವು ಏನನ್ನೇ ಕಂಡರೂ ಸಹ ಅದನ್ನು ಕಲ್ಲಿನ ಮೇಲೆ ಕೆತ್ತುವಂತಹ ಪ್ರವೃತ್ತಿ, ಆ ಬುದ್ಧಿವಂತಿಕೆ ಆಗಿನ ಕಾಲದ ಜನಗಳಲ್ಲಿ ಇತ್ತು. ಪ್ರತಿಯೊಂದು ಕಲ್ಲಿನ ಮೇಲೆ ಕೆತ್ತಲಾಗಿದೆ. ನಾನು ಹಾಕುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.